ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಅತಿಥಿ ಶಿಕ್ಷಕರ ನೇಮಕಾತಿ, ಅದರಲ್ಲೂ ಕೂಡ ಒಳ ಮೀಸಲಾತಿ ಈ ಸುದ್ದಿ ಕೂಡ ಬರ್ತಾ ಇದೆ. ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಂದು ಪೇಪರ್ನ ನೀವು ಮಾಹಿತಿ ಗಮನಿಸಿರ್ತೀರಾ. ಅತಿಥಿ ಶಿಕ್ಷಕರ ನೇಮಕಾತಿಯನ್ನ ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಅಭ್ಯರ್ಥಿಗಳು ಆಗ್ರಹ ಮಾಡಿದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇತ್ತು. ಬಿಕಾಸ್ ನೇಮಕಾತಿ ವರ್ಷಗಟ್ಟಲೆ ಕೂಡ ಆಗಿಲ್ಲ. ಇರೋ ಹುದ್ದೆಗಳನ್ನ ಅತಿಥಿ ಶಿಕ್ಷಕರ ನೇಮಕಾತಿಯಾಗಿ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಹುದ್ದೆಗಳ ವಿವರ 51,000ಕ್ಕೂ ಹೆಚ್ಚು ನಾವು ಭರ್ತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ರೆ, ಹಾಗಾಗಿ ಅಭ್ಯರ್ಥಿಗಳು ಆಗ್ರಹ ಕೂಡ ಮಾಡಿದ್ದಾರೆ. ಒಳ ಮೀಸಲಾತಿ ಕೊಡಿ ಈಗ ಅತಿಥಿ ಶಿಕ್ಷಕರ ನೇಮಕಾತಿಗೆ ಅಂತ. ಇದು ಗೊಂದಲ ಕೂಡ ಆಗಿದೆ. ಇಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಸರ್ಕಾರ ನಿಮಗೆ ಗೊತ್ತಿರೋ ಹಾಗೆ ಒಳ ಮೀಸಲಾತಿ ಕೊಡ್ತಾ ಇರೋದೇ ವೋಟ್ ಬ್ಯಾಂಕ್ಗೋಸ್ಕರ, ನಮಗೆ ಮತ ಸಿಗ್ಲಿ ಅಂತ. ಇಲ್ಲಿ ಆಯಾ ಸಮುದಾಯದ ನಾಯಕರು ಇನ್ ಕೇಸ್ ಏನಾದ್ರು ಮನವಿ ಕೂಡ ಮಾಡಿದ್ರೆ ಈ ರೀತಿ ಮಾಡಲೇಬೇಕು ಅಂತ ಹೇಳಿದ್ರೆ ಖಂಡಿತ ಮಾಡೇ ಮಾಡ್ತಾರೆ. ಬಿಕಾಸ್ ಅವರ ಮೈನ್ ವೋಟ್ ಬ್ಯಾಂಕ್ ಆಗಿರುತ್ತೆ, ಅದನ್ನ ಅವರು ನಿಲ್ಸಕ್ ಹೋಗೋದಿಲ್ಲ. ಬಟ್ ಇಲ್ಲಿ ವ್ಯಾಲಿಡಾ ಇನ್ವ್ಯಾಲಿಡಾ ಅಂತ ಡೌಟ್ ಕೂಡ ಬರುತ್ತೆ. ಎಲ್ಲದಕ್ಕೂ ನೀವು ಒಳ ಮೀಸಲಾತಿ ಅಂತ ಮಾಡ್ಕೊಂಡು ಹೋದ್ರೆ ಇದನ್ನು ಕೂಡ ಮತ್ತೆ ಡಿಲೇ ಮಾಡಿದ್ರೆ ಅಂತೇಳಿ ಅಭ್ಯರ್ಥಿಗಳಿಗೆ ಗೊಂದಲ ಕೂಡ ಆಗಿದೆ. ಮೂಲಗಳ ಮಾಹಿತಿ ಪ್ರಕಾರ ನೋಡೋದಾದ್ರೆ ಜಸ್ಟ್ ಒಂದು ಪೇಪರ್ ನಲ್ಲಿ ಕೂಡ ಮಾಹಿತಿ ಬಂದಿದೆ. ಬಟ್ ಇಲ್ಲಿ ಆಯಾ ಸಮುದಾಯದ ನಾಯಕರು ಇದಾರಲ್ಲ, ಅವ್ರೇನಾದ್ರು ಇಲ್ಲ ನಮಗೆ ಇದಕ್ಕೂ ಬೇಕು ಅಂದ್ರೆ ನಮಗೆ ಖಂಡಿತ ಮಾಡಬಹುದು. ಪಾಸಿಬಿಲಿಟೀಸ್ ಎಲ್ಲ ಕೂಡ ಇದೆ. ಅದಕ್ಕೋಸ್ಕರ ನೀವು ಅಲರ್ಟ್ ಆಗಿ ನಾವು ರೆಗ್ಯುಲರ್ ಅಪ್ಡೇಟ್ ಕೂಡ ಕೊಡ್ತೀವಿ. ಬಟ್ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಇನ್ನೊಂದು ದೊಡ್ಡ ಇಶ್ಯೂ ಏನಂದ್ರೆ, ಆಲ್ರೆಡಿ ಸರ್ಕಾರ ಚೇಂಜಸ್ ಕೂಡ ಆಗ್ತಿದೆ, ಮುಖ್ಯಮಂತ್ರಿ ಬದಲಾವಣೆ ಕೂಡ ಆಗ್ತಾ ಇದ್ದಾರೆ. ಹೊಸ ನಿಮಗೆ ಗೊತ್ತಿರೋ ಸಚಿವ ಸಂಪುಟ ಸಭೆ ಬರುತ್ತೆ. ಈ ಸಚಿವರು ಇದೇ ಪೋಸ್ಟ್ ಇರ್ತಾರ ತೆಗೆದಾಕ್ತಾರ ಗೊತ್ತಿಲ್ಲ. ಪ್ಲಸ್ ಇದರಿಂದ ಇಂಪ್ಯಾಕ್ಟ್ಫುಲ್ ಆಗ್ಬೋದು ನೇಮಕಾತಿಗೆ. ನಮಗೆ ಅತಿಥಿ ಶಿಕ್ಷಕರ ನೇಮಕಾತಿ ಎಲ್ಲ ಕೂಡ ಇಂಪ್ಯಾಕ್ಟ್ಫುಲ್ ಆಗುತ್ತೆ. ಬಟ್ ಆ ಸಚಿವರು ಇಲಾಖೆಗೆ ಬಂದು ಆ ಜವಾಬ್ದಾರಿ ವಹಿಸಿಕೊಂಡು ಅದನ್ನ ನೋಡೋದಕ್ಕೆ ಸಾಕಷ್ಟು ಟೈಮ್ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಮುಂದೂಡಿಕೆ ಆದ್ರೂ ಆಗಬಹುದು. ಇದು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು.